ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯ ಸಿಇಒ ಆಗಿದ್ದ ಸೂಚನಾ ತನ್ನ 4 ವರ್ಷದ ಮಗುವನ್ನೇ ಕೊಂದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಗೋವಾದಿಂದ ಬೆಂಗಳೂರಿಗೆ ಪ್ರಯಾಣ ಮಾಡಿದ ಟ್ಯಾಕ್ಸಿ ಡ್ರೈವರ್ ರಾಯ್ ಜೋಹಾನ್ ಡಿಸೋಜಾ ಎಂಚಿಂಚು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಅವರಿಗೆ ಡೌಟ್ ಬಂದರೆ ಮತ್ತೇನಾದರೂ ಪ್ರತಿಕ್ರಿಯೆ ನೀಡ್ತಾರೆ. ಅದಕ್ಕೋಸ್ಕರ ನಾನು ನಾರ್ಮಲ್ ಆಗಿ ಡ್ರೈವಿಂಗ್ ಮಾಡ್ತಾ ಹೊರಟಿದ್ದೆ ಅಂತ ಹೇಳಿದ್ದಾರೆ. ಬಟ್ಟೆಗಳಿಂದ ಶವ ಮುಚ್ಚಿಟ್ಟ ತಾಯಿ. ಕರ್ನಾಟಕ ಪೊಲೀಸರು ಬ್ಯಾಗ್ ಓಪನ್ ಮಾಡು ಅಂತ ಹೇಳಿದಾಗ ಆಕೆಯ ರಿಯಾಕ್ಷನ್ ಕೂಡ ಏನೂ ಇರಲಿಲ್ಲ. ಬ್ಯಾಗ್ನಲ್ಲಿ ಶವದ ಜೊತೆ ಬಟ್ಟೆಗಳು, ಪ್ಲಾಸ್ಟಿಕ್ ಸೇರಿದಂತೆ ಹಲವಾರು ಸಾಮಗ್ರಿಗಳು ಇದ್ವು. ಶವ ಕಾಣದಂತೆ ಕಂಪ್ಲೀಟ್ ಆಗಿ ಬಟ್ಟೆಗಳಿಂದ ಮುಚ್ಚಿದ್ಲು. ಪೊಲೀಸರು ಮನೆಗೆ ಏನಾದರೂ ತೆಗೆದುಕೊಂಡು ಹೋಗ್ತಿದ್ಯಾ ಅಂತ ಕೇಳಿದ್ರು. ಬ್ಯಾಗ್ ಬಹಳಷ್ಟು ಭಾರ ಇತ್ತು. ಆಕೆ ಕೆಲಸದ ಸಾಮಗ್ರಿಗಳು ಇವೆ ಅಂತ ಹೇಳಿದ್ಲು. ನನಗೆ ಬೆಂಗಳೂರಿಗೆ ಹೋಗೋದಿದೆ ಅಂತ ಹೋಟೆಲ್ನವರು ಕರೆ ಮಾಡಿದ್ರು. 30,000ಕ್ಕೆ ಫೈನಲ್ ಮಾಡಿ ಬೆಂಗಳೂರಿಗೆ ಹೋಗೋಕೆ ಓಕೆ ಅಂತ ಹೇಳಿದ್ದೆ. ಬೆಂಗಳೂರಿನ ಮಾನ್ಯತಾ ಪಾರ್ಕ್ ಬಿಡಲು ಹೇಳಿದ್ರು. ಬೆಂಗಳೂರಿನ ಚೋರ್ಲಾ ಘಾಟ್ ಮೂಲಕ ಬೆಂಗಳೂರು ಹೋಗ್ತಾ ಇದ್ವಿ. ಚೋರ್ಲಾ ಘಾಟ್ನಲ್ಲಿ ಆಕ್ಸಿಡೆಂಟ್ ಆಗಿ 4 ಗಂಟೆ ತಡವಾಗಿತ್ತು. ಹೀಗಾಗಿ ಸೂಚನಾ ಸೇಠ್ ಸಿಕ್ಕಿ ಹಾಕಿಕೊಂಡಿದ್ರು. ಅಂದು 4 ಗಂಟೆ ತಡವಾಗಿದ್ದರೆ ಬೆಂಗಳೂರಿಗೆ ತಲುಪೇ ಬಿಡ್ತಿದ್ರು. ಅಲ್ಲಿಂದ ಬೇರೆ ಯಾವ ಐಡಿಯಾ ಮೂಲಕ ಸುಲಭವಾಗಿ ತಪ್ಪಿಸಿಕೊಳ್ಳುವ ಪ್ಲಾನ್ ಮಾಡಿಕೊಂಡಿದ್ರು ಸೂಚನಾ. ಜನವರಿ 6ರಿಂದ ಜನವರಿ 10ರವರೆಗೆ ರೂಮ್ ಬುಕ್ ಮಾಡಿದ್ರು. ಆದ್ರೆ ಜನವರಿ 8ರಂದು ಮಗುವನ್ನ ಕೊಂದು ಅಂದು ರಾತ್ರಿ 12 ಗಂಟೆ 30 ನಿಮಿಷಕ್ಕೆ ರೂಮ್ ಖಾಲಿ ಮಾಡಿದ್ದಾರೆ. ಮಗನ ಶವವನ್ನ ಸೂಟ್ ಕೇಸ್ಗೆ ತುಂಬಿ ಡಿಕ್ಕಿಯೊಳಗೆ ಇಟ್ಟಿದ್ದಾರೆ. 30,000 ರೂಪಾಯಿ ಬಾಡಿಗೆ ನೀಡಿ ಗೋವಾದಿಂದ ಬೆಂಗಳೂರಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. 4 ದಿನ ಗೋವಾದಲ್ಲೇ ಇದ್ದೆ ಅಂತ ಯಾಮಾರ್ಸೋಕೆ ಜನವರಿ 10ರವರೆಗೆ ರೂಮ್ ಬುಕ್ ಮಾಡಿದ್ಲು. ಇನ್ನು ಶವದೊಂದಿಗೆ ಬೆಂಗಳೂರಿಗೆ ಬರ್ತಿದ್ದಂತೆ ತನ್ನ ಕಾರ್ಗೆ ಶವದ ಸೂಟ್ಗೆ ಶಿಫ್ಟ್ ಮಾಡಬೇಕು. ಆ ಬಳಿಕ ಬೆಂಗಳೂರಿನ ನಿರ್ಜನ ಪ್ರದೇಶದಲ್ಲಿ ಮಗನ ಶವವನ್ನ ಎಸೆಯಬೇಕು ಎನ್ನುವುದು ಪ್ಲಾನ್ ಮಾಡಿಕೊಂಡಿದ್ಲು. ಆದ್ರೆ ಪ್ಲಾನ್ ಉಲ್ಟಾ ಆಗಿದ್ದು, ಬೆಂಗಳೂರು ತಲುಪೋ ಮೊದಲೇ ಐಮಂಗ್ಲಾ ಬಳಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಈಕೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ.